ಓಂ ಸಾಯಿರಾಮ್, ಸಾಯಿ ಪ್ರಣಾಮ್. ಆಗ ಗುರುವು ನನ್ನ ಮುಂದೆ ನಿಂತು ಏನು ಚರ್ಚೆ ನಡೆಯಿತು ಎಂದು ಕೇಳಿದರು. ನಡೆದದ್ದೆಲ್ಲವನ್ನೂ ಅವರಿಗೆ ನಾನು ವಿವರಿಸಿದೆ. ಆಗ ಅವರು, ನಿನಗೆ ನನ್ನೊಡನೆ ಬರಲು ಇಷ್ಟವಿದ್ದರೆ ನಿನಗೆ ಬೇಕಾದದ್ದನ್ನು ತೋರಿಸುತ್ತೇನೆ. ನಾನು ಹೇಳುವುದನ್ನು ಯಾರು ಅಚಲ ವಿಶ್ವಾಸದಿಂದ ನಂಬುತ್ತಾರೋ ಅವರು ವಿಜಯಶಾಲಿಗಳಾಗುತ್ತಾರೆ ಎಂದು ಹೇಳಿದರು. ನಾನು ಅದಕ್ಕೆ ಒಪ್ಪಿಕೊಂಡೆನು. ಅವರು ನನ್ನನ್ನು ಒಂದು ಬಾವಿಯ ಹತ್ತಿರ ಕರೆದುಕೊಂಡು ಹೋಗಿ ನನ್ನ ಕಾಲುಗಳಿಗೆ ಹಗ್ಗ ಕಟ್ಟಿ ಹತ್ತಿರ ಇದ್ದ ಮರದಿಂದ ತಲೆ ಕೆಳಗೆ ಮಾಡಿ ನನಗೆ ತೂಗು ಹಾಕಿದರು. ನಾನು ನೀರಿನಿಂದ ಸ್ವಲ್ಪ ಮೇಲಕ್ಕೆ ಎದ್ದೆ. ಕೈಗೆ ನೀರು ಸಿಗುವಂತೆ ಇರಲಿಲ್ಲ. ಈ ರೀತಿ ನನ್ನನ್ನು ಹಾಕಿ ಎಲ್ಲಿಯೋ ಹೊರಟು ಹೋದರು. ಮುಂದೆ 4-5 ಗಂಟೆಗಳ ನಂತರ ಬಂದು ಮೇಲಕ್ಕೆತ್ತಿ ಹಗ್ಗವನ್ನು ಬಿಚ್ಚಿ, ಚೆನ್ನಾಗಿ ಇದ್ದೀಯಾ ಎಂದು ಕೇಳಿದರು. ಅಮಿತಾನಂದದಲ್ಲಿ ಇದ್ದೆ. ಅದನ್ನು ನನ್ನಂಥ ಪಾಮರನು ಹೇಗೆ ವಿವರಿಸಲು ಸಾಧ್ಯ ಎಂದು ಕೇಳಿದೆನು. ತಲೆ ಸವರಿ ಅಪ್ಪಿಕೊಂಡರು. ಹಕ್ಕಿ ತನ್ನ ಮರಿಯನ್ನು ನೋಡಿಕೊಳ್ಳುವಂತೆ ನನ್ನನ್ನು ನೋಡಿದರು. ನಮ್ಮ ಗುರುಕುಲಕ್ಕೆ ನನ್ನನ್ನು ಸೇರಿಸಿಕೊಂಡರು. ಗುರುಕುಲ ಎಷ್ಟು ರಮ್ಯವಾಗಿತ್ತು! ಅಲ್ಲಿರುವಾಗ ನಾನು ನನ್ನ ಮಾತಾಪಿತರನ್ನು ಮರೆತೆನು. ಮೋಹ ಮಮತೆಗಳು ದೂರವಾದವು. ಮುಕ್ತನಾದೆನು. ಯಾವಾಗಲೂ ಅವರೊಡನೆ ಇದ್ದು ಗುರುವಿನ ಅನನ್ಯ ಅವಧಾನವನ್ನು ಆಚರಿಸತೊಡಗಿದೆನು. ನನ್ನ ಗುರುವೇ ನನಗೆ ತಾಯಿ, ತಂದೆ ಮತ್ತು ಬಳಗ. ಸರ್ವಸ್ವವೂ ಅವರೇ. ಸಮಸ್ತ ಇಂದ್ರಿಯಗಳು ತಮ್ಮ ಸ್ಥಳವನ್ನು ಬಿಟ್ಟು ನನ್ನ ನೇತ್ರಗಳಲ್ಲಿ ಒಂದುಗೂಡಿ ನನ್ನ ದೃಷ್ಟಿಯ ಗುರುವಿನಲ್ಲಿ ನೆಲೆಗೊಳ್ಳುವಂತೆ ಆಯಿತು. ಆ ರೀತಿ ಗುರುವೇ ನನ್ನ ಧ್ಯಾನದ ವಸ್ತುವಾದರು. ಓಂ ಸಾಯಿರಾಮ್, ಸಾಯಿ ಪ್ರಣಾಮ್.